ನಮಸ್ಕಾರ, ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮನೇಲಿ ನೋಡಿ ಎಷ್ಟೋ ಜನ ಆಲ್ರೆಡಿ ಒಂದು ಅಂದಾಜು ಬಂದುಬಿಟ್ಟಿರ್ತಾರೆ ಯಾವುದೋ ಗಾಡಿ ಡೆಲಿವರಿ ತೊಗೊತೀನಿ ಅಂತ. ಹೌದು, ಅದಕ್ಕೆ ಇವತ್ತು ನಾನು ನನ್ನ ಧರ್ಮಪತ್ನಿನ ಕರ್ಕೊಂಡು ನಮ್ಮ ಬನಶಂಕರಿಲಿರೋ KTM ಶೋರೂಮ್ ಕಡೆ ಹೋಗ್ತಾಯಿದ್ದೀನಿ. ಆನ್ ದಿ ವೇ ರಂಜನ್ನ ಪಿಕ್ ಮಾಡಬೇಕು, ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಹೋಗೋದಕ್ಕೆ. ರಂಜನ್ ತುದಿಗಾಲಲ್ಲಿ ನಿಂತ್ಕೊಂಡು ಏನಪ್ಪ ಇನ್ನೂ ಕ್ಯಾಬ್ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರೆ. ಬನ್ನಿ ರಂಜನ್. ಎಸ್, ಓಕೆನಾ? ಕಂಫರ್ಟಬಲ್ಲಾ? ಚಲೋ ನಡೀರಿ ಸರ್. ಸೀದಾ ಮಧ್ಯಾಹ್ನ 1 ಗಂಟೆ ಆಗ್ತಾ ಬರ್ತಿದೆ. ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇದೆ. ಯಥಾತಥವಾ ಮಳೆ ಆಗೋ ಚಾನ್ಸಸ್ ಇದೆ. ನಾವು ನಮ್ಮ ಶೋರೂಮ್ ರೀಚ್ ಆದ್ವಿ. ಗಾಡಿ ಡೆಲಿವರಿ ತೊಗೊಂಡು ಎಲ್ಲಿ ಮಳೇಲಿ ನೆನ್ಕೊಂಡು ಹೋಗ್ಬೇಕಪ್ಪ ಮನೆಗೆ ಅಂತ ಟೆನ್ಷನ್ ಆಗ್ತಿದೆ. ನಮ್ಮ ರೈನ್ ಗರ್ಸ್ಗಳು ಬೇರೆ ಇಲ್ಲ. ಏನು ಮಾಡ್ತೀರಿ? ರಂಜನ್ ಹೆಲ್ಮೆಟ್ ಮಾಡ್ತಾರಾ? ಬನ್ನಿ, ಪರವಾಗಿಲ್ಲ. ತೊಪ್ಪಿ ಹಾಕೊಂಡು ಹೋದ್ರೆ ಆಯ್ತು. ಓ ಶಿಟ್. ರಂಜನ್ ಕ್ಯಾಬ್ ಹತ್ಕೊಳ್ಳೋ ಅರ್ಜೆಂಟಲ್ಲೋ ಇಲ್ಲ ಗಾಡಿ ಡೆಲಿವರಿ ತೊಗೊಳ್ತಾರೋ ಖುಷಿಲೋ ಹೆಲ್ಮೆಟ್ನ ಮರೆತು ಬಂದುಬಿಟ್ಟಿದ್ರು ಮನೆ ಹತ್ರ. ಆಮೇಲೆ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಕೆಡೆ ಹೆಲ್ಮೆಟ್ ಇದೆ ಎತ್ಕೊಳ್ಳಿ ಅಂತ ಹೇಳಿದಾಯಿತು. ನಮ್ಮ ಗಣಿ ಆಲ್ರೆಡಿ ಶೋರೂಮ್ ಒಳಗೆ ಕೂತ್ಕೊಂಡಿದ್ದಾನೆ. ಹಾಯ್, ಹಲೋ ಹಲೋ ಸಿಂಧು ಸರ್. ಹಲೋ, ನಮಸ್ಕಾರ ಶರತ್ ಸರ್. ಆರಾಮ? ನೋಡಿ, ನಮ್ಮ ಗಾಡಿಗಳನ್ನ ಕವರ್ ಮಾಡಿ ನಿಲ್ಸಿದ್ದಾರೆ. ಡೆಲಿವರಿಗೆ ರೆಡಿ ಇದೆ. ಒಂದಿಷ್ಟು ಡಾಕ್ಯುಮೆಂಟೇಷನ್ ಸಿಗ್ನೇಚರ್ ಆಗಬೇಕು. ಅದೆಲ್ಲ ಆಗಿದ ತಕ್ಷಣ ಡೆಲಿವರಿ ತೊಗೊಂಡು ಮನೆಗೆ ಹೋಗ್ತಾ ಇರೋದೆ. ಒಂದಿಬ್ಬರು ಸ್ನೇಹಿತರು ಬರಬೇಕು, ಅವ್ರಿಗೂ ವೆಯ್ಟ್ ಮಾಡ್ತೀವಿ. ಬಂದಿದ ತಕ್ಷಣ ಸ್ಟಾರ್ಟ್. ಗಾಡಿ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿನ ಮ್ಯಾನೇಜರ್ ಶರತ್ ಅವರು ಗಾಡಿ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು. 10-15 ನಿಮಿಷ ಟೈಮ್ ತೊಗೊಂತು. ಅದು ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಹಾಕ್ತಿಲ್ಲ. ಹೆಂಗಿರು ಇದೇ ಗಾಡೀಲಿ ಓಡಾಡ್ತಿರ್ತೀವಲ್ಲ, ನೀವು ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ. ಮುಂದೆ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಶರತ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು ನಮಗೆ. ಶಾರ್ಟ್ ನೋಟಿಸಲ್ಲಿ ರಂಜನ್ ಅವ್ರಿಗೆ ಗಾಡಿ ಎಲ್ಲ ಅರೇಂಜ್ ಮಾಡಿಕೊಟ್ರು. ಅದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಕೊಡ್ತಾಯಿದ್ದೀವಿ. ನಮ್ಮ ಹುಡುಗರು ಗಾಡಿನ ಮನೆಗೆ ಓಡಿಸ್ಕೊಂಡು ಹೋಗೋ ಖುಷಿಲಿ ಗೇಟ್ ಪಾಸ್ ಕೊಟ್ಟಿಲ್ಲ, ಎಕ್ಸಿಟ್ ಎಂಟ್ರಿ ಮಾಡಿಲ್ಲ. ನಾನು ಗಣಿ ಗಾಡಿ ಬುಕ್ ಮಾಡಿ 4 ತಿಂಗಳಾಯಿತು. ಏಪ್ರಿಲಲ್ಲಿ ಬುಕ್ ಮಾಡಿದ್ದು. ಗಣಿ ಬ್ಲ್ಯಾಕು, ನಾನು ಆರೆಂಜ್ ಅವೈಲೇಬಲ್ ಇತ್ತು, ಬ್ಲ್ಯಾಕ್ ಅವೈಲೇಬಲ್ ಇರಲಿಲ್ಲ. ನಾವಿಬ್ಬರು ಒಟ್ಟಿಗೆ ಗಾಡಿ ತೊಗೊಬೇಕು ಡೆಲಿವರಿ ಅಂದಿದ್ದರಿಂದ 4 ತಿಂಗಳು ವೆಯ್ಟ್ ಮಾಡಿದ್ವಿ. ಅದ್ರ ಮಧ್ಯೆಯಲ್ಲಿ ರಂಜನ್ ವರ್ಸಸ್ ಸೇಲ್ ಮಾಡಿದ್ರು. ನಾನು KTM 390 ಅಡ್ವೆಂಚರ್ ತೊಗೊಂಡ್ಬಿಡ್ತೀನಿ ಅಂದರು. ಸೊ ಒಟ್ಟಿಗೆ 3 ಜನ ಇವತ್ತು ಡೆಲಿವರಿ ತೊಗೊಂಡ್ವಿ. ಶರತ್ ಅವರೇ, ಥ್ಯಾಂಕ್ ಯು. ಬಾಯ್. ಗಾಡಿ ಡೆಲಿವರಿ ಫಾರ್ಮಾಲಿಟೀಸ್ ಎಲ್ಲ ಮುಗಿದಿದೆ. ಗಾಡಿ ಒಫಿಷಿಯಲಿ ನಂದಾಯಿತು. ಗಾಡಿ ಶೋರೂಮಿಂದ ಕೆಳಗಿಳಿಸೋಣ, ಒಂದು ಬೀಟ್ ಹಾಕುವ. ಏನಾದರೂ ಇಶ್ಯೂ ಬಂದರೆ ಇಲ್ಲ ಏನಾದರೂ ಡೌಟ್ ಬಂದರೆ ಕಾಲ್ ಮಾಡಿ. ನಾನು ಶೋರ್ ಸರ್. ಶೋರೂಮಿಂದ ಗಾಡಿ ಆಚೆ ತರಬೇಕು ಅಂದರೆ ಆನ್ ರೋಡ್ ಪ್ರೈಸ್ ಕಟ್ಟಿ ಆಚೆ ತರಬೇಕು. ಆಚೆ ಬಂದಾದ್ಮೇಲೆ ಗಾಡಿ ಓಡಿಸ್ಬೇಕು ಅಂದರೆ ಫ್ಯೂಯಲ್ ಖರ್ಚು, ಇನ್ನು ಅದಾದಮೇಲೆ ಆಕ್ಸೆಸರೀಸ್ ಖರ್ಚು, ಒಂದೊಂದೇ ಶುರುಗುರು. ಇಲ್ಲಿಂದ ಗಾಡಿ ತೊಗೊಳ್ಳೋ ಖುಷಿ ಒಂದು, ಅದಾದಮೇಲೆ ನೆಕ್ಸ್ಟ್ ಇನ್ನು ಗಾಡಿ ಖರ್ಚು ಮಾಡೋ ಖುಷಿ ಇನ್ನೊಂದು ಥರನೇ. ಗಾಡೀಲಿ ಎಷ್ಟು ಫ್ಯೂಯಲ್ ಇತ್ತೋ ಗೊತ್ತಿಲ್ಲ, ಫುಲ್ ಟ್ಯಾಂಕ್ ಅಂದೆ. ಹತ್ತತ್ರ 13 ಲೀಟ್ರ್ವರೆಗೂ ತೊಗೊಂಡು ಈಗ ಮಧ್ಯಾಹ್ನ 2:45 ಆಯಿತು. ಹೊಟ್ಟೆ ತುಂಬಾ ಹಸಿತಿದೆ. ಒಳಗಿಂದ ಹಸು ಅಂತ ಇನ್ನೊರು ವಾಯ್ಸ್ ಕೇಳಿಸ್ತಿದೆ.
ಸೀತಾ ಸರ್ಕಲ್ ನ್ಯೂ ಶಾಂತಿ ಸಾಗರ್ ಅಂತ ಹೋಟ್ಲಿದೆ, ಅಲ್ಲೇ ಕೂತ್ಕೊಂಬಿಡೋಣ ಅಂತ ನಮ್ಮ ದರ್ಶನ್ ಜಿಗಳು ಹೇಳಿದ್ರು. ಅಲ್ಲೇ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ನನ್ನ ತಂಗಿ ಮಗನ ಬೇರೆ ಪಿಕ್ ಮಾಡಬೇಕು ಸ್ಕೂಲಿಂದ. ಸೊ ಬೇಗ ಓಡಬೇಕು ನಾನು. ಇದಾದಮೇಲೆ ಇಲ್ಲಿಗೆ ಮುಗಿಲಿಲ್ಲ, ಸ್ವಲ್ಪ ಬೇಸಿಕ್ ಆಕ್ಸೆಸರೀಸ್ಗಳನ್ನ ಲೋಡ್ ಮಾಡೋಣ ಅಂತ ಅಸುರ ಅಂತ ಗ್ಯಾರೇಜ್ ಇದೆ, ಅಂಜನಾಪುರ ಹತ್ತತ್ರ ಬರುತ್ತೆ. ಅಲ್ಲಿ ಯಾವುದೋ ಥಿಯೇಟ್ರ್ ಇದೆ, ಅದ್ರ ಪಕ್ಕದಲ್ಲೇ ಇದೆ ನೋಡಿ ಅಂತ ಹೇಳಿದ್ದಾರೆ. ಅದು ಹುಡ್ಕೊಂಡು ಬೇರೆ ಹೋಗಬೇಕು. ಸೊ ತುಂಬಾ ಕೆಲಸ ಇದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ, ಏನು ನಾವು ಅಸುರ ಗ್ಯಾರೇಜ್ಗೆ ಹೋಗ್ತೀವಿ, ಅದಾದಮೇಲೆ ಏನೇನು ಬೇಸಿಕ್ ಆಕ್ಸೆಸರೀಸ್ಗಳು ಹಾಕ್ಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.